ಡ್ರೈವರ್ಗಳಿಗೆ ಸುಧಾಮೂರ್ತಿ ಸಂಸತ್ತಿನಲ್ಲಿ ಟಾಂಗ್. ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ ಕುಲಗೆಟ್ಟಿರುವ ರಸ್ತೆಗಳ ಬಗ್ಗೆ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಸಂಸತ್ತಿನಲ್ಲಿ ನೀಡಿರುವ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಗಳು ಸುಂದರವಾಗಿವೆ, ರಸ್ತೆಗಳು ಯೋಗ್ಯವಾಗಿವೆ, ಅಪಘಾತಗಳಿಗೆ ರಸ್ತೆಗಳು ಕಾರಣವಲ್ಲ, ಚಾಲಕರು ಸರಿಯಾಗಿ ವಾಹನ ಡ್ರೈವ್ ಮಾಡೋದಿಲ್ಲ, ಹಾಗಾಗಿ ಅಪಘಾತಗಳು ಸಂಭವಿಸುತ್ತಿವೆ ಎಂಬ ಅವರ ಹೇಳಿಕೆ ಜನಸಾಮಾನ್ಯರು, ಚಾಲಕರು, ವಾಹನ ಸವಾರರ ಸಿಟ್ಟಿಗೆ ಕಾರಣವಾಗಿದೆ. ಸುಧಾಮೂರ್ತಿ ಅವರೇ, ನೀವು ಹೇಳ್ತಿರುವ ಆ ಸುಂದರ ಬೆಂಗಳೂರು ಯಾವುದು? ಒಮ್ಮೆ ಬೆಂಗಳೂರಿನ ಪ್ರಮುಖ ರಸ್ತೆ ಬಿಟ್ಟು ಜನಸಾಮಾನ್ಯರು ಪ್ರತಿದಿನ ಓಡಾಡುವ ರಸ್ತೆಗೆ ಬನ್ನಿ. ಗುಂಡಿ, ಮತ್ತೊಂದು ಗುಂಡಿ, ಗುಂಡಿ ತಪ್ಪಿಸಿದ್ರೆ ಮತ್ತೊಂದು ಗುಂಡಿ. ಕೆಲವು ರಸ್ತೆಗಳ ಸ್ಥಿತಿ ನೋಡಿದ್ರೆ ರಸ್ತೆಯಲ್ಲಿ ವಾಹನ ಓಡಿಸ್ತಿದ್ದೇವೋ ಗದ್ದೆಯಲ್ಲಿ ಓಡಿಸ್ತಿದ್ದೇವೋ ಎನ್ನುವುದೇ ಗೊತ್ತಾಗೋದಿಲ್ಲ. ಮಳೆ ಬಂದ್ರೆ ಪರಿಸ್ಥಿತಿ ಇನ್ನೂ ಭಯಂಕರ. ರಸ್ತೆಯ ಮೇಲೆ ನೀರು, ನೀರಿನ ಕೆಳಗೆ ಗುಂಡಿ, ಗುಂಡಿಯ ಆಳ ಗೊತ್ತಾಗೋದಿಲ್ಲ. ಒಬ್ಬ ಬೈಕ್ ಸವಾರ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅದು ಕೇವಲ ವಾಹನದ ಹಾನಿಯಾಗೋದಿಲ್ಲ, ಜೀವಕ್ಕೂ ಅಪಾಯ. ಎಷ್ಟೋ ಉದಾಹರಣೆ ನಡೆದು ಹೋಗಿದೆ, ಎಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋಗಿವೆ. ಹಾಗಾದ್ರೆ ಇದಕ್ಕೂ ಚಾಲಕನೇ ಸಂಪೂರ್ಣ ಹೊಣೆಯೇ? ಏನು ಮಾತನಾಡ್ತಿದ್ದೀರಿ ಎಂಬ ಅರಿವಿದೆಯೇ? ಇನ್ನು ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ಏನಂದ್ರೆ ರಸ್ತೆ ಅಗೆಯುವ ಸಂಸ್ಕೃತಿ. ಬಿಬಿಎಂಪಿ ರಸ್ತೆ ಮಾಡುತ್ತೆ, ಮತ್ತೊಂದು ಇಲಾಖೆ ಬರುತ್ತೆ, ನಿರ್ಮಿಸಿದ ರಸ್ತೆ ಅಗಿಯುತ್ತೆ. ಕೇಬಲ್ಗಾಗಿ ರಸ್ತೆ ಅಗಿತಾರೆ, ನೀರಿನ ಪೈಪ್ಗಾಗಿ ರಸ್ತೆ ಅಗಿಯುತ್ತಾರೆ, ಚರಂಡಿಗಾಗಿ ರಸ್ತೆ ಅಗಿಯುತ್ತಾರೆ. ಕಾಮಗಾರಿ ಮುಗಿದ ಮೇಲೆ ರಸ್ತೆ ಮೊದಲಿನ ಸ್ಥಿತಿಗೆ ಬರುತ್ತದೆಯೇ? ಬರೋದಿಲ್ಲ. ಅಡ್ಡದಿಡ್ಡಿ ಮಾಡಿಡ್ತಾರೆ. ರಸ್ತೆ ನಿರ್ಮಾಣಕ್ಕೆ ಜನರ ತೆರಿಗೆ ಹಣ, ಮತ್ತೆ ಅದೇ ರಸ್ತೆಯನ್ನ ದುರಸ್ತಿ ಮಾಡಲು ಮತ್ತೊಂದು ಜನರ ತೆರಿಗೆ ಹಣ. ಹಣ ಖರ್ಚಾಗುತ್ತಲೇ ಇದೆ, ಆದ್ರೆ ಜನರಿಗೆ ಲಭಿಸುತ್ತಿರೋದು ಮಾತ್ರ ಅಡ್ಡದಿಡ್ಡಿ ರಸ್ತೆ. ಇನ್ನು ಬೆಂಗಳೂರಿನ ಟ್ರಾಫಿಕ್. ಬೆಳಿಗ್ಗೆ ಕೆಲ್ಸಕ್ಕೆ ಹೊರಟ್ರೆ ಟ್ರಾಫಿಕ್, ಮಕ್ಕಳನ್ನ ಶಾಲೆಗೆ ಬಿಡಲು ಹೊರಟ್ರೆ ಟ್ರಾಫಿಕ್, ಸಂಜೆ ಮನೆಗೆ ಹೊರಟ್ರೆ ಮತ್ತೆ ಟ್ರಾಫಿಕ್. ಕೆಲವೇ ಕಿಲೋಮೀಟರ್ಗಳ ಪ್ರಯಾಣಕ್ಕೆ ಗಂಟೆಗಟ್ಟಲೆ ಸಮಯ. ಆಂಬ್ಯುಲೆನ್ಸ್ ಸಿಲುಕುತ್ತೆ, ರೋಗಿಗಳು ಸಿಲುಕ್ತಾರೆ, ವಿದ್ಯಾರ್ಥಿಗಳು ಸಿಲುಕ್ತಾರೆ, ಉದ್ಯೋಗಿಗಳು ಸಿಲುಕುತ್ತಾರೆ. ಸಾಮಾನ್ಯ ಜನರ ಸಮಯ, ಇಂಧನ, ಹಣ ಎಲ್ಲವೂ ರಸ್ತೆಯ ಮೇಲೆಯೇ ಕರಗ್ತಿದೆ. ಇದಕ್ಕೂ ಚಾಲಕರೇ ಕಾರಣವೇ? ಸುಧಾಮೂರ್ತಿಯವರೇ, ಒಬ್ಬ ಬೈಕ್ ಸವಾರ ಗುಂಡಿ ತಪ್ಪಿಸಲು ವಾಹನವನ್ನ ತಿರುಗಿಸಿದ, ಹಿಂದಿನಿಂದ ವಾಹನ ಬಂತು, ಅಪಘಾತ ಆಯಿತು. ಹಾಗಾದ್ರೆ ಅವನ ಚಾಲನೆಯನ್ನಷ್ಟೇ ಪ್ರಶ್ನಿಸ್ತೀರಾ ಅಥವಾ ಆ ಗುಂಡಿಯನ್ನ ಸರಿಪಡಿಸದೆ ಬಿಟ್ಟ ವ್ಯವಸ್ಥೆಯನ್ನೂ ಪ್ರಶ್ನಿಸ್ತೀರಾ? ಒಬ್ಬ ಪಾದಚಾರಿ ಸುರಕ್ಷಿತವಾಗಿ ರಸ್ತೆ ದಾಟಲು ವ್ಯವಸ್ಥೆ ಇಲ್ಲದೆ ಅಪಾಯಕ್ಕೆ ಸಿಲುಕಿದ್ರೆ ಅದು ಅವನ ತಪ್ಪೆ. ಮಳೆ ಬಂದಾಗ ರಸ್ತೆ ಜಲಾವೃತವಾಗಿ ವಾಹನ ಸ್ಕಿಡ್ ಆದ್ರೆ ಅದಕ್ಕೂ ಚಾಲಕನನ್ನೇ ಸಂಪೂರ್ಣ ಹೊಣೆ ಮಾಡುವುದು ನ್ಯಾಯವೇ? ಬೆಂಗಳೂರು ಜನರು ಐಷಾರಾಮಿ ರಸ್ತೆ ಕೇಳ್ತಿಲ್ಲ, ಚಿನ್ನದ ರಸ್ತೆ ಕೇಳ್ತಿಲ್ಲ, ಸುರಕ್ಷಿತವಾಗಿ ಮನೆ ತಲುಪುವಷ್ಟು ಯೋಗ್ಯವಾದ ರಸ್ತೆ ಕೇಳ್ತಿದ್ದಾರೆ. ಕೊನೆಗೆ ಏನನ್ನೂ ಕೇಳದೆ ಮೌನಕ್ಕೆ ತಲುಪಿ ಯಾರನ್ನೂ ಏನನ್ನೂ ಕೇಳದ ಸ್ಥಿತಿಗೆ ತಲುಪ್ತಿದ್ದಾರೆ. ಅದಕ್ಕೆ ನೇರ ಹೊಣೆ ರಾಜಕಾರಣಿಗಳೇ, ತಮ್ಮಂತಹ ಉದ್ಧಾಮ ಪಂಡಿತರೇ. ಚಾಲಕನಿಗೆ ನಿಯಮ ಹೇಳುವ ಮೊದಲು ರಸ್ತೆಗೆ ನಿಯಮ ಯಾವಾಗ? ಮಾತು ಬೇಡ, ಮೇಲೆ ಕೆಲಸ ಬೇಕು. ಆರೋಪ ಬೇಡ, ಜವಾಬ್ದಾರಿ ಬೇಕು. ಬೆಂಗಳೂರು ಜನರಿಗೆ ಭರವಸೆ ಬೇಡ, ಸುರಕ್ಷಿತ ರಸ್ತೆ ಬೇಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು.